ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24/7. ನಾನು ಶಬೀರ್ ಜೈನ್. ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿರುವಂತಹ ವಿಚಾರ ಏನಂದ್ರೆ, ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ, ಏನೋ ಸಮಸ್ಯೆ ಆಗಿದೆ. ಇತ್ತೀಚೆಗೆ ಒಂದು ಪೂಜೆ ಹೋಮನ ಕೂಡ ಮಾಡಿಸಿದ್ರು ಎಲ್ಲಾ ಕಲಾವಿದರು ಸೇರಿ. ಹಾಗಾದ್ರೆ ಏನ್ ಸಮಸ್ಯೆ ಆಗಿದೆ? ಯಾಕೆ ಸಿನಿಮಾಗಳು ಓಡ್ತಿಲ್ಲ? ಯಾಕೆ ಜನರು ಥಿಯೇಟರ್ಸ್ಗೆ ಬರ್ತಿಲ್ಲ? ಇದು ಎಲ್ಲರ ಮನಸ್ಸಲ್ಲೂ ಕಾಡ್ತಿರುವಂತಹ ಪ್ರಶ್ನೆ. ಜನರು ಏನಾದರೂ ಥಿಯೇಟರ್ ಬರೋದು ಬಿಟ್ಬಿಟ್ಟು ಏನಾದರೂ OTT ಪ್ಲಾಟ್ಫಾರ್ಮ್ಗೆ ಫಿಕ್ಸ್ ಆಗಿಬಿಟ್ರ, ಮನೆಯಿಂದ ಈಚೆಗೆ ಬರೋದು ಬೇಡ ಅನ್ಕೊಂಡ್ಬಿಟ್ರ, ಎಲ್ಲಿ ಪ್ರಾಬ್ಲಮ್ ಆಗ್ತದೆ? ಇಲ್ಲ ಜನರಿಗೆ ಬೇಕಾಗಿರುವಂಥ ಸಿನಿಮಾಗಳು ಬರ್ತಾ ಇಲ್ವಾ, ರಿಲೀಸ್ ಆಗ್ತಿಲ್ವಾ, ಎಲ್ಲಿ ಸಮಸ್ಯೆ? ಇಂಥ ಒಂದು ಸಮಸ್ಯೆಗಳಿಗೆ ಸಾಕಷ್ಟು ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಸಾಕಷ್ಟು ಜನಕ್ಕೆ ತುಂಬ ಬೇಸರವಾದಂಥ ವಿಚಾರ. ಆದರೆ ಇದರ ಜೊತೆ ಮತ್ತೊಂದು ವಿಚಾರ ಟ್ರೆಂಡಿಂಗ್ ಅಂದರೆ, ನಟ ದರ್ಶನ್ ಜೈಲಿಗೆ ಹೋದ ನಂತರ ನಟ ದರ್ಶನ್ ಅವರ ಅಭಿಮಾನಿಗಳು ಮತ್ತೊಂದು ವಿಚಾರದ ಬಗ್ಗೆ ಟ್ರೆಂಡಿಂಗ್ ಮಾಡಿದ್ರು. ದರ್ಶನ್ ಅವರಿಲ್ಲ ಅಂದರೆ ಸಿನಿಮಾಗಳು ಓಡಲ್ಲ, ದರ್ಶನ್ ಅವರಿಲ್ಲ ಅಂದರೆ ಯಾರು ಥಿಯೇಟರ್ಸ್ಗೆ ಬರಲ್ಲ, ಯಾವ ಸಿನಿಮಾಗಳು ಕೂಡ ಸ್ವಲ್ಪನೂ ಮೂವ್ ಆಗಲ್ಲ, ಯಾರು ಜನರು ಕೂಡ ಬರಲ್ಲ, ಅವರಿದ್ರೆ ಮಾತ್ರ ಎಲ್ಲ ನಡೆಯೋದು ಅಂತ ಹೇಳಿದ್ರು. ಹಾಗಾದ್ರೆ ಇದನ್ನೆಲ್ಲ ಇದರ ವಿರುದ್ಧವಾಗಿ ಇತ್ತೀಚೆಗೆ ಬಿಡುಗಡೆಯಾದಂಥ ಭೀಮಾ ಚಿತ್ರ ಮತ್ತು ಕೃಷ್ಣ ಪ್ರಣಯ ಸಖಿ ಚಿತ್ರ, ಇದೆರಡು ಸಿನಿಮಾಗಳು ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಇದೇ ಸಾಕ್ಷಿ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಸ್ಟೋರಿನ ಕೊಟ್ರೆ, ಚೆನ್ನಾಗಿರೋ ಹಾಡನ್ನ ಕೊಟ್ರೆ, ಒಳ್ಳೆ ಸಿನಿಮಾನ ಕೊಟ್ರೆ ಜನ ಖಂಡಿತ ಬರ್ತಾರೆ, ಜನರು ಖಂಡಿತ ಕೈ ಹಿಡಿತಾರೆ, ಜನ ಬಂದು ಸಿನಿಮಾನ ನೋಡಿ ಸಿನಿಮಾದ ಬಗ್ಗೆ ರಿವ್ಯೂ ಅನ್ನು ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷ್ಯ ಆಗ್ತಾ ಇದೆ. ಇದ್ರ ಜೊತೆಗೆ ಒಂದು 5-6 ತಿಂಗಳು ಮುಂಚೆ ರಿಲೀಸ್ ಅಂತ ಸಿನಿಮಾಗಳಲ್ಲಿ ಎಷ್ಟೋ ನಿರ್ಮಾಪಕರು, ನಿರ್ದೇಶಕರು ಸಿನಿಮಾಗಳಿಗೆ ಜನ ಬರ್ತಿಲ್ಲ ಥಿಯೇಟರ್ಸ್ಗೆ ಅಂತ ಬಹಳಷ್ಟು ನೊಂದ್ಕೊಂಡು ತುಂಬಾ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ನ ಮಾಡಿ ಸಿನಿಮಾಗಳು ನೋಡದೆ ತುಂಬಾ ಬೇಜಾರಿಂದ ನೋವನ್ನ ತೋಡ್ಕೊಂಡಿದ್ರು. ಆ ಗುಂಗಿನಲ್ಲೇ, ಆ ಗ್ಯಾಪ್ ಅಲ್ಲೇ ಇದೆರಡು ಸಿನಿಮಾಗಳು ರನ್ ಆಗ್ತಿರೋದು ನೋಡಿದ್ರೆ ಖಂಡಿತವಾಗಿಯೂ ಜನರು ಇದನ್ನೆಲ್ಲ ನೋಡ್ತಾ ಇದ್ರೆ ಜನರಿಗೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಕೊಟ್ರೆ, ಒಳ್ಳೆ ಹಾಡನ್ನ ಕೊಟ್ರೆ, ಒಳ್ಳೆ ಸ್ಟೋರಿನ ಕೊಟ್ರೆ ಜನ ಖಂಡಿತ ಥಿಯೇಟರ್ಸ್ಗೆ ಬಂದು ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ಯಾರು ಇರ್ದಾನೆ ಇರಲಿ, ನಟ ದರ್ಶನ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರು ಇರ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಒಳ್ಳೆ ಸಿನಿಮಾ ಮಾಡಿದ್ರೆ, ಒಳ್ಳೆ ನಟರು ಬಂದು ಒಳ್ಳೆ ಸ್ಟೋರಿಗಳನ್ನ ತಗೊಂಡು ಜನರಿಗೆ ಇಷ್ಟ ಆಗೋ ಥರ ಒಂದು ಹಾಡಾಗಿರ್ಬೋದು, ಒಂದು ಕಂಟೆಂಟ್ ಆಗಿರ್ಬೋದು, ಇದನ್ನ ಕೊಟ್ರೆ ಖಂಡಿತ ನಮ್ಮ ಕನ್ನಡ ನಾಡಿನ ಜನರು ನೋಡ್ತಾರೆ. ಆ ಸಿನಿಮಾಗಳನ್ನ ಸಕ್ಸಸ್ಫುಲ್ ಆಗೋ ಥರ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.